ಕನ್ನಡದಲ್ಲಿ ಒಂದು ಸಿನಿಮಾ ಬರ್ತಿದೆ. ಆ ಸಿನಿಮಾದ ಹೆಸರು ಮ್ಯಾಂಗೋ ಪಚ್ಚ. ಇದೇನಿದು ಹೀಗಿದೆ ಟೈಟ್ಲು ಅಂತ ಅನ್ಸುತ್ತೆ ನಿಮಗೆ. ಆದರೆ ಈ ಚಿತ್ರದಲ್ಲಿ ಒಂದು ವಿಷಯ ಹೇಳ್ತಿದ್ದಾರೆ. ಅದು ಗಾಂಜಾ ವಿಷಯ. ಮೈಸೂರಲ್ಲಿ ಅದು ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ. ಮೈಸೂರಿನಲ್ಲಿ ಗಾಂಜಾ ಮಾರಾಟ, ಅಲ್ಲಿಯ ದಂಧೆ, ಅಲ್ಲಿಯ ಹುಡುಗರ ಪರಿಸ್ಥಿತಿ ಅಥವಾ ಯುವಕರ ಸ್ಥಿತಿ 2001ರಿಂದ 2010 ಅವಧಿಯಲ್ಲಿ ಒಂದಷ್ಟು ಘಟನೆಗಳಾಗುತ್ತೆ. ಸೊ ಆ ಘಟನೆಗಳನ್ನು ಇಟ್ಕೊಂಡು ನಮ್ಮ ನಿರ್ದೇಶಕ ವಿವೇಕ್ ಅವರು ಈ ಒಂದು ಚಿತ್ರ ಮಾಡಿರುವಂಥದ್ದು. ಹಸರವ್ವ ಅನ್ನುವಂಥ ಒಂದು ಹಾಡು ಬಂತು. ಹಸರವ್ವ ಅಂದರೆ ಅದೇ ಗಾಂಜಾದ ಎಲೆ ಹಸರಿತ್ತು, ಹಾಗೆ ಅದನ್ನು ಹಸರವ್ವ ಅಂತೇಳಿ ಒಂದು ಹಾಡು ಮಾಡಿದ್ರು. ಈಗ ಖಡಕ್ ಮಾಲ್ ಅಂಥೇಳಿ ಇನ್ನೊಂದು ಹಾಡು ಬಂದಿರುವಂಥದ್ದು, ಚರಣ್ ರಾಜ್ ಅವರ ಸಂಗೀತದಲ್ಲಿ ಬಂದಂಥ ಹಾಡು. ಸೊ ಈ ಹಾಡಲ್ಲಿ ಆ ಒಂದು ಹಸರವ್ವ ಅಥವಾ ಖಡಕ್ ಮಾಲನ್ನ ಯಾವ ಥರ ಮೈಸೂರಲ್ಲಿ ಆಗಿನ ಟೈಮಲ್ಲಿ ಅದನ್ನು ಮಾರಾಟ ಮಾಡ್ತಿದ್ರು, ಯಾವ ಥರ ಅದನ್ನು ಕವರ್ ಮಾಡಿ ಕೊಡ್ತಾಯಿದ್ರು, ಅಂದರೆ ದೋಸೆ ರೋಲ್ ಮಾಡಿ ಏನು ಕೊಡ್ತಿರೋ ಪ್ಯಾಕು, ಆ ಥರ ಅದನ್ನು ಮಾಡ್ತಿದ್ರು ಅನ್ನೋಂಥದ್ದು ತುಂಬ ವಿಚಾರಗಳು ಈ ಒಂದು ಹಾಡಲ್ಲಿಯೇ ಗೊತ್ತಾಗುತ್ತೆ. ಇನ್ನು ಇಡೀ ಸಿನಿಮಾ ಹೇಗಿರುತ್ತೆ ಅನ್ನುವಂಥದ್ದು, ಸೊ ಜೂನ್ 5ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಇಲ್ಲಿ ವಿಶೇಷ ಏನಂದರೆ KRG ಸಂಸ್ಥೆ, ಹಾಗೆಯೇ ಸುಪ್ರಿಯಾನ್ವಿ ಅಂದರೆ ಸುದೀಪ್ ಅವರು ಮತ್ತು ಪ್ರಿಯಾ ಅವರು, ಹಾಗೆಯೇ ಸಾನ್ವಿ. ಸೊ ಇವರ 3 ಹೆಸರು ಇರುವಂಥ ಒಂದು ಸಂಸ್ಥೆ, ಇದು ನಿರ್ಮಾಣ ಸಂಸ್ಥೆ. ಸೊ ಈ ಎರಡು ನಿರ್ಮಾಣ ಸಂಸ್ಥೆ ಸೇರಿ ಈ ಒಂದು ಮ್ಯಾಂಗೋ ಪಚ್ಚ ಸಿನಿಮಾನ ನಿರ್ಮಾಣ ಮಾಡಿರುವಂಥದ್ದು. ಜೂನ್ 5ನೇ ತಾರೀಕು ಈ ಚಿತ್ರ ರಿಲೀಸ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಕಂಟೆಂಟ್ಗಳು ಏನೇನಿದೆ ಅದನ್ನು ರಿವೀಲ್ ಮಾಡ್ತಿರುವಂಥದ್ದು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಸೊ ಮ್ಯಾಂಗೋ ಪಚ್ಚ ಪಾತ್ರದಲ್ಲಿ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಎಂಟ್ರಿ ಆಗ್ತಾ ಇದ್ದಾರೆ. ಇದು ಅವರ ಮೊದಲ ಸಿನಿಮಾ. ಸೊ ಈ ಚಿತ್ರದಲ್ಲಿ ಜೈ ಗೋಪಿನಾಥ್ ಅಂದರೆ ವಿಜಯ ರಾಘವೇಂದ್ರ ಅವರ ಅಕ್ಕನ ಮಗ ಅಥವಾ ಅಳಿಯ ಈ ಒಂದು ಚಿತ್ರದಲ್ಲಿ ಸೊ ಎಂಟ್ರಿ ಆಗ್ತಿರುವಂಥದ್ದು. ಒಂದು ರೀತಿ ಎಲ್ಲ ಯುವಕರು ಸೇರಿ ಈ ಒಂದು ಮ್ಯಾಂಗೋ ಪಚ್ಚ ಸಿನಿಮಾನ ಮಾಡಿರುವಂಥದ್ದು. ಈ ಸಿನಿಮಾದ ಖಡಕ್ ಮಾಲ್ ಸಾಂಗ್ ಏನಿತ್ತಲ್ಲ, ಇಲ್ಲಿ ರ್ಯಾಪರ್ಗಳು, ಕನ್ನಡದ ರ್ಯಾಪರ್ಗಳು ಈ ಹಾಡನ್ನು ಹಾಡಿರುವಂಥದ್ದು. ತುಂಬ ವಿಶೇಷವಾಗಿ ಇರುವಂಥ ರಾಹುಲ್ ಡಿಟ್ಟೋ, ಹಾಗೆಯೇ ಬೀಜು, ಹಾಗೆಯೇ ಪವನ್ ಸಡಕ್, ಸೊ ಇವರೆಲ್ಲ ಈ ಒಂದು ಹಾಡಲ್ಲಿ ಇರುವಂಥದ್ದು. ಹಾಗೆಯೇ ಚರಣ್ ರಾಜ್ ಅವರು ಕೂಡ ಬರ್ತಾರೆ ಸೊ ಆರಂಭದ ಒಂದಷ್ಟು ವಿಡಿಯೋದಲ್ಲಿ. ಸೊ ಈ ಹಾಡು ಈಗ ರಿಲೀಸ್ ಆಗಿದೆ, ಖಡಕ್ ಮಾಲ್ನಲ್ಲಿ ಸಾಕಷ್ಟು ವಿಷಯ ಇದೆ ಅಂತ ಹೇಳ್ತಾ, ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಮತ್ತಷ್ಟು ಇನ್ನಷ್ಟು ಇರುತ್ತೆ, ಅದನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.